ಬಿಗ್ ಬಾಸ್ ಬಂದ ನೋಡಿ ದೊಡ್ಡ ಗಾಂಡು. ಬಿಗ್ ಬಾಸ್ ಆಗ್ತೀರಿ ಫೇಮಸ್. ಇಲ್ಲಿ ಮುಟ್ಟ ಎಲ್ಲರಿಗೂ ಅರ್ಥ ಆಯ್ತು. ಇದ್ರ ಮುಂದಕ್ಕೆ ಇರೋದು ರಿಯಲ್ ಅದೇನಂತ ಬಿಡಿಸ್ಬೇಕು, ನಾವು ಡಿಕೋಡ್ ಮಾಡ್ಬೇಕು. ಕೇಳಿಸ್ಕೊಳ್ಳಿ. ಮಾಡ್ತೇನೆ ನೀವೇ ಎಂಕರೇಜ್. ಇವಾಗ ಇಟ್ಟು ನಾನು ಟ್ಯಾಲೆಂಟ್, ಆಮೇಲೆ ಬಿಗ್ ಬಾಸ್ ನಾನು ತೋರಿಸಿ ನಾನು ಟ್ಯಾಲೆಂಟ್. ಅಯ್ಯ ನಿನ್ನಲ್ಲೇ ಸ್ವಲ್ಪ ಏನಾದ್ರು ಅರ್ಥ ಆಗಿ ಮಾತಾಡೋ. ಆ ಬಿಗ್ ಬಾಸ್ ನಾವ್ ಕೇಳಿಸ್ಕೊಂಡು ಏನಂತ ಅರ್ಥ ಮಾಡ್ಕೋಬೇಕು. ಈ ತರ ಗಾಂಡು ತರ ಮಾತಾಡ್ತೀಯಲ್ಲ. ಅಜಿ ನನ್ ನೋಡ್ರೆ ನಿನ್ಗೆ ಏನ್ ಅನ್ಸುತ್ತೆ? ಒಳ್ಳೆ ಹೀರೋ ಇದ್ದಂಗಿದ್ದೀನಲ್ಲ, ಏನ್ ಅನ್ಸುತ್ತೆ? ಒಂದೆರಡು ಮಾತು ಹೇಳು ನೋಡೋಣ. ಸಣ್ಣ ಹುಡುಗರಿಗೆ ಜೋಡಿ ಅದಾವ, ನಿನಗ್ ಜೋಡಿ ಇಲ್ಲ. ಲೋತಿರ್ಬೇಕು ಕೂಡ ಮಗನ ಎದ್ದಡಿಯಲ್ಲ ಬಿಳಿ ಮುಚ್ಕಂದ. ಅಜ್ಜಿ ನನ್ ಬಗ್ಗೆ ಹೇಳೋದ್ ಬಗ್ಗೆ ಆದ್ರೂ ಅಜ್ಜಿ ನೀನ್ ಈ ತರ ಬೇಜಾರು ಮಾಡ್ಬಾರ್ದು ನನಗೆ. ನಾನು ಮಾತ ಸಲ ಹೋಗ್ತಿದ್ದ. ಹಾ ಗೈಸ್, ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಒಬ್ಬ ಹುಡುಗ ಪಬ್ ಒಳಗಡೆ ಹೋಗೋದಕ್ಕೆ ಹೋದ ಸಿಂಗಲ್ ಆಗಿ. ಸೊ ಅವ್ರ ಏನಪ್ಪ ಹೇಳಿದ್ರು ಅಂತಂದ್ರೆ, ಸಿಂಗಲ್ ಆಗಿ ಬಿಡಲ್ಲಪ್ಪ, ನೀವು ಜೋಡಿಯಾಗೆ ಬರ್ಬೇಕು, ಹುಡುಗಿ ಜೊತೆಗಿದ್ರೆ ಅಷ್ಟೇ ಪಬ್ ಬಿಡೋದು ಅಂತ ಹೇಳಿದ್ರು. ನಿಜಾನಾ ಇದು? ಫಸ್ಟ್ ಟೈಮ್ ನಾ ಕೇಳ್ತಾ ಇರೋದು. ನನಗಂತ ನೀ ಪಬ್ ಅಂದ್ರೆ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಸೊ ಆ ವಿಡಿಯೋ ನೋಡ್ತಾ ಇದ್ನಲ್ಲ, ಆ ವಿಡಿಯೋದಲ್ಲಿ ಬಿಡಲ್ಲ ಅಂತ ಹೇಳಿದ್ಕೆ ನಾನು ಕೇಳ್ತಾ ಇದ್ದೀನಿ. ನಿಜಾನಾ? ಯಾಕೆ ಜೋಡಿಯಲ್ಲೇ ಹೋಗ್ಬೇಕಾ? ಒಬ್ಬೊಬ್ರಿಗೆ ಏನ್ ಬಿಡದೇ ಇಲ್ವಾ? ನಮ್ಮತ್ತ ಸಿಂಗಲ್ ಬಡಪಾಯಿಗಳು ಏನ್ ಮಾಡ್ಬೇಕು? ಹುಡುಗಿ ಇಲ್ದೇ ಇರೋರು ಹೋಗ್ಬೇಕು ಅಂತಂದ್ರೆ ಏನ್ ಗುರು ಇದು? ಈ ತರ ಎಲ್ಲ ರೂಲ್ಸ್ ಇತ್ತಾವ? ಫಸ್ಟ್ ಟೈಮ್ ಅಪ್ಪ ನಾನು ಕೇಳಿದ್ದು, ಶಾಕ್ ಆಯ್ತು. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ. ಯಾಕೆ ಬಿಡಲ್ಲ, ಏನ್ ವಿಷಯ? ಸೊ ಬಿಡ್ತಾರೋ ಇಲ್ವೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸ್ವಲ್ಪ ನಮ್ಮಂತ ಬಡಪಾಯಿ ಸಿಂಗಲ್ಸ್ಗಳಿಗೆ ತಿಳಿಸಿ ವಿಷಯನ ಏನು ಅಂತವ. ಕಡಲಿಗೆ ಹಂಬಲಿಸಿದೆ ಮನ. ಬಂದ್ಬಿಟ್ಟು ಎಲ್ಲರದ್ದು ಕೆಲಸ ಹೋಗ್ತಿದೆ. ಏನಿಲ್ಲಪ್ಪ, ಊರಲ್ಲಿ ನಮ್ದು 10 ಎಕರೆ ಜಮೀನ್ ಐತಲ್ಲ, ಅದ್ರಲ್ಲಿ 4 ಎಕರೆ ಅಡಿಕೆ ಹಾಕ್ಬಿಡ. डिप्रेशन में रोम भाइयों. ಐತಪ್ಪ ಮಾತಾರಿಗೂ ಬಾಯಿ. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ರೈತ ಆಗ್ತೀನಿ ನಾನು. ಅದು ಹಾರ್ತು ಹಸಿ ಸುಳ್ಳು ಆಟ ನನ್ನ ಹತ್ರ ಹಿಡ್ಕೋಬೇಡ. खराब हो जाएगा, मैं माँ अम्मा बहन पे आ जाऊंगा मैं इनकी. ಗುರು, ನೀವುಗಳು ಇರುವೆಗಳು ಗೂಡಿಕ್ಕಿರೋದು ಎಲ್ಲೆಲ್ಲೋ ನೋಡಿರ್ತೀರ. ಮರದ ದಿಮ್ಮಿಲಿಟ್ಟು ಇರ್ತವೆ, ಮನೆಯಲ್ಲಿ ಟೈಲ್ಸ್ ಇರ್ತಲ್ಲ, ಟೈಲ್ಸ್ ಸಂದಿಲಿಟ್ಟಿರ್ತವೆ, ಇನ್ನು ಎಲ್ಲೆಲ್ಲೋ ಬೇಕಾದಷ್ಟು ಕಡೆ ಇಟ್ಟಿರ್ತವೆ. ಆದ್ರೆ ನಿಮಗೆ ಖುಷಿಯಾಗಂತ ಜಾಗದಲ್ಲಿ ಇಟ್ಟಿರೋದು ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ E85 ಪೆಟ್ರೋಲ್ ಹಾಕ್ಸೋದಕ್ಕೆ. ಅಬ್ಬಾ ನಮ್ಮ ಮನೇಲಿ ಇಷ್ಟು ದಿನ ಅನ್ನೋದು ಪಾತ್ರೆಲಿ ಇರೋವು, ಸಾರಿನ ಪಾತ್ರೆ ಮೇಲೆ ಅಡ್ಡಾಡವು, ಮತ್ತೆ ಬಾತ್ರೂಮ್ ಟೈಲ್ಸ್ ಮೇಲೆಲ್ಲ ಇರೋವು, ಎಲ್ಲೋ ಇರುವೆಗಳು ಇರೋವು. ಆದ್ರೆ ನನಗೆ ಇವತ್ತು ಸಖತ್ ಖುಷಿ. ನನ್ನ ಫೇವ್ರೇಟ್ ಗಾಡಿಗಳ ಮೇಲೂ ಬರ್ತವೆ, ಇನ್ಮೇಲಿಂದ ಜೇನುಳಗಳು ಎಲ್ಲಾ ಬರ್ತವೆ. ನಾನು ಇವತ್ತು ಇನ್ಮೇಲಿಂದ ಕಬ್ನಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬರೀ 1 ಲೀಟರ್ ಪೆಟ್ರೋಲ್ ತಾನೆ, ಅರ್ಧ ನನ್ನ ಗಾಡಿಗೆ ಅರ್ಧ ನಮಗೆ. ಹೆಂಗಿದೆ ಚಾನ್ಸ್? ಆದ್ರೂ ನಾವ್ ಇಂಡಿಯನ್ಸ್ ಎಷ್ಟು ಒಳ್ಳೆಯವರಲ್ವಾ? ಇರುವೆಗಳಿಗೆ ಜಾಗ ಇಲ್ಲ ಅಂತ ನಮ್ ಗಾಡಿಗಳ ಮೇಲೆಲ್ಲ ಇರುವೆ ಮನೆ ಮಾಡ್ಕೊಳಕ್ಕೆಲ್ಲ ಜಾಗ ಕೊಡ್ತಾ ಇದೀವಲ್ಲ. ಗ್ರೇಟ್ ನಾವು, ಗ್ರೇಟ್ ಇಂಡಿಯನ್ಸ್. ಲೋ ಮಚ್ಚ, ನೀನ್ ಹೋಟ್ಲಿಗೆ ಹೋಗ್ಬಿಟ್ಟು ಬೇಕಾದ್ರೆ ಸ್ಪೂನಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು, ಇಲ್ಲಾಂದ್ರೆ ಕೈಯಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಆದ್ರೆ ಈ ತರ ಊಟ ಮಾಡೋದಕ್ಕೆ ಆ ದೇವ್ರು ನಮ್ಮ ಮನೇಲಿ ಇನ್ನೂ ಬರ್ದೇ ಇಲ್ಲ ಕಣೋ. ನನಗೂ ನಿನಗೂ ಬರ್ದಿಲ್ಲ ಅದನ್ನ. ಬಿಗ್ ಬಾಸ್ ಕರ್ಕಂದ್ರೆ ಇವ್ನ್ ಬಿಡ್ತಾನ ದೊಡ್ಡ ಹೂಸು. ಬಿಗ್ ಬಾಸ್ ಹೋಗ್ಲಾ ಅಂತ ಹೇಳಿ ಆಮೇಲೆ ನಾನು ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಮಸ್ತಾಗಿ. ಅಂದುಲ್ಲ ಬಟ್ ನಾನು ಬಿಗ್ ಬಾಸ್ ನಿನ್ನ
ಇರ್ತೀನಿ ನಾನು ಕೂಲ್ ಆಗಿ. ಆಮೇಲೆ ವಿಕಿಯ ಬಿಗ್ ಬಾಸ್ ಅವ್ರು ಕರೆದ್ರೆ ಆಗ್ತೀನಿ ಖರಾಬ್ ಆಗಿ. ಬಿಗ್ ಬಾಸ್ ಅವ್ರು ಕರೆದ್ರೆ ಆಗ್ತೀಯ ಖರಾಬ್ ಆಗಿ. ನೀ ಖರಾಬ್ ಆಗ್ತೀಯ ಅಂತಂದ್ರೆ ಅವ್ರೇನ್ ನಿನ್ನೆ ಬಾತ್ರೂಮ್ ತೊಳ್ಯಾಕ ಕರೀತಾರ? ಡುಂಪಾ ಪಾ ಡುಂಪಾ 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 ಪಪ್ಪ. ಬಾತ್ರೂಮ್ ತೊಳೆಯೋದಕ್ಕೆ ನೀನು ಕನ್ನಡಕ ಹಾಕಂ ಬಾ. ಓಟ್ ಬತ್ತೀಯಾ? ಟಾಟಾ.